ನಮಸ್ತೆ. 17/8/2024 ಶನಿವಾರ. ಇವತ್ತು ದ್ವಾದಶಿ ತಿಥಿ. ಬೆಳಗ್ಗೆ 8 ಗಂಟೆ 5 ನಿಮಿಷ 52 ಸೆಕೆಂಡ್ವರೆಗೂ. ಆನಂತರ ತ್ರಯೋದಶಿ ತಿಥಿ. ಇವತ್ತು 2 ತಿಥಿ ಇದೆ. ನಕ್ಷತ್ರ ಪೂರ್ವಾಷಾಢ ಬೆಳಗ್ಗೆಯಿಂದ 11 ಗಂಟೆ 48 ನಿಮಿಷ 36 ಸೆಕೆಂಡ್ವರೆಗಿದೆ. ಆನಂತರ ಉತ್ತರಾಷಾಢ ನಕ್ಷತ್ರ. ಇವತ್ತು 2 ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಮನುಷ್ಯಗಣ, ಉತ್ತರಾಷಾಢ ನಕ್ಷತ್ರವು ಮನುಷ್ಯಗಣ. ಪೂರ್ವಾಷಾಢ ನಕ್ಷತ್ರ ಬರುವ ಅಂದರೆ 11 ಗಂಟೆ 49 ನಿಮಿಷದವರೆಗೂ ಕಾರ್ಯಸಿದ್ಧಿಯು ಕುಲವೃದ್ಧಿಯೂ ಉಂಟು, ಹಂಗಾಗಿ ಶುಭವಾಗಿದೆ. ಉತ್ತರಾಷಾಢ ಬಂದ ಮೇಲೇನೂ ಕೂಡ ಪರವಾಗಿಲ್ಲ, ಕಾರ್ಯಸಿದ್ಧಿ. ಅದೇ ಸ್ವಲ್ಪ ಆರೋಗ್ಯದ ಕಡೆ ಯಾರೇ ಆದರೂ ನೋಡ್ಕೋಬೇಕು. ಅದೇ ಒಂದೇ ಒಂದು ಅಬ್ಜೆಕ್ಷನ್ ಏನಂತಂದರೆ ಶನಿವಾರ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ. ಸೂರ್ಯೋದಯ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6:39ಗೆ. ಮತ್ತಷ್ಟು ವಿಶೇಷಗಳು. ಇವತ್ತು ಧನುಸ್ಸು ಮತ್ತು ಮಕರ ರಾಶಿ ಇದೆ. ಬೆಳಗ್ಗೆಯಿಂದ ಸಂಜೆ 5:29ವರೆಗೂ ಧನುಸು ರಾಶಿ. ಆನಂತರ ಮಕರ ರಾಶಿ ಪ್ರಾರಂಭವಾಗುತ್ತದೆ. ಅಲ್ಲಿ ಮಕ್ಕಳು ಹುಟ್ಟಿದ್ರೆ ಯಾವ ರಾಶಿ ಅಂತ ಕಂಡುಹಿಡಿಯೋಕ್ಕೆ ಇದು ಉಪಯೋಗ ಆಗುತ್ತೆ. ಪೂರ್ವಾಷಾಢ ನಕ್ಷತ್ರದ 4ನೇ ಪಾದ ಬೆಳಗ್ಗೆ 6:08 11:49ವರೆಗೂ. ಅಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ಸಂಜೆ 5:29ವರೆಗೂ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಮುಗಿಯುತ್ತದೆ. ಇಷ್ಟಕ್ಕೆ ಧನುಸು ರಾಶಿ ಮುಗಿಯುತ್ತದೆ. ಅಲ್ಲಿಂದ ಮಕರ ರಾಶಿ ಸ್ಟಾರ್ಟ್. ಅಲ್ಲಿಂದ ರಾತ್ರಿ 11 ಗಂಟೆ 6 ನಿಮಿಷದವರೆಗೂ ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಆನಂತರ ಬೆಳಗಿನ ಜಾವ 4 ಗಂಟೆ 41 ನಿಮಿಷದವರೆಗೂ ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಆನಂತರ ಫುಲ್ ನೈಟ್ ಉತ್ತರಾಷಾಢ ನಕ್ಷತ್ರದ 4ನೇ ಪಾದ. ಹಂಗಾಗಿ ಇವತ್ತು ನಕ್ಷತ್ರ ಪಾದಗಳನ್ನು ತಿಳ್ಕೊಂಡಿವೆ. ಇವತ್ತಿನ ಮಧ್ಯಾಹ್ನ 12 ಗಂಟೆ 24 ನಿಮಿಷ. ಇದರಲ್ಲಿ 100% ಕೆಟ್ಟೋದು ಮತ್ತು 100% ಒಳ್ಳೆಯದನ್ನು ನೋಡೋಣ. ಅದರಲ್ಲೂ ಇವತ್ತು ವಿಶೇಷವಾಗಿ ಯಾವ ರಾಶಿಗೆ ದೋಷವಿದೆ ಅಂತ, ಅಧಿಕವಾದ ದೋಷ ಬರುತ್ತೆ ಅಂತ ನೋಡ್ಕೊಳ್ಳೋಣ. ವೃಷಭ ರಾಶಿಯವರಿಗೆ ಬೆಳಿಗ್ಗೆ 6:08 ಸಂಜೆ 5:29ವರೆಗೂ ಚಂದ್ರಾಷ್ಟಮ ದಿನ ಅಂತ. ನಾವು ಎಲ್ಲ ಟೈಮಲ್ಲೂ ವಿಷಯಗಳನ್ನು ತಿಳಿಸಿದ್ದೀವಿ. ಚಂದ್ರಾಷ್ಟಮ ಅಂತಂದರೆ ಅವರವರ ಜನ್ಮರಾಶಿಗೆ ಚಂದ್ರನು 8ನೇ ರಾಶಿಗೆ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಇವತ್ತು ಈ ಸಮಯದವರೆಗೂ ವೃಷಭ ರಾಶಿಯಲ್ಲಿ ಹುಟ್ಟಿದ ನಿಮಗೆ ದೋಷ. ಆನಂತರ ಬೇರೆ ರಾಶಿಗೆ ಚೇಂಜ್ ಆಗುತ್ತದೆ, ಅಂದರೆ ಮಿಥುನ ರಾಶಿಗೆ ದೋಷ ಬರುತ್ತೆ. ಇವತ್ತು ಬೇರೆ 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 ನಕ್ಷತ್ರದವರಿಗೆ, ರಾಶಿಯವರಿಗೆ ಯಾರೇ ಆದರೂ 100% ಕೆಟ್ಟ ಟೈಮು ಅಂತ ನೋಡ್ಬಿಡೋಣ. ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ 6:58ವರೆಗೂ ದುರ್ಮುಹೂರ್ತ, ಒಳ್ಳೆಯ ಟೈಮ್ ಅಲ್ಲ. 8:11 10:13ವರೆಗೂ ಮೃತ್ಯು ಪಂಚಕ, ಅಂದರೆ ಪ್ರಯಾಣಗಳಲ್ಲಿ ಎಚ್ಚರ, ಸಾಹಸ ಮಾಡುವವರು ಎಚ್ಚರ. 9 ಗಂಟೆ 16 ನಿಮಿಷದಿಂದ 10:50ವರೆಗೂ ರಾಹು ಕಾಲ. ದೇವಿ ಪೂಜೆ ಮಾಡಬಹುದು, ರಾಹು ಶಾಂತಿ ಮಾಡಬಹುದು. ಮಧ್ಯಾಹ್ನ 1:57 3:31ವರೆಗೂ ಯಮಕಂಡ ಕಾಲ ಇದೆ. ಶನಿದೇವರನ್ನ ಪೂಜೆ ಮಾಡಬಹುದು, ಯಮಸ್ತುತಿನ ನೀವು ಪಠಿಸಬಹುದು. ಸಂಜೆ 5:29 ಮೇಲೆ ಮಿಥುನ ಚಂದ್ರಾಷ್ಟಮ ಸ್ಟಾರ್ಟ್ ಆಗಿರೋದ್ರಿಂದ ಮಿಥುನ ರಾಶಿಯವರು ಈ ಸಮಯದ ನಂತರ ಸ್ವಲ್ಪ ಕೇರ್ ತಗೊಳ್ಳೋದು. ಸಂಜೆ 7 ಗಂಟೆ 17 ನಿಮಿಷದ ಮೇಲೆ ರಾತ್ರಿ 8:47ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಈ ಸಮಯದಲ್ಲಿ ಇರುವ ನಕ್ಷತ್ರಗಳು ಅಂತ ನೋಡ್ಕೊಳ್ಳಿ. ನಾವು ಹೇಳಿದ್ವಿ, ಫಸ್ಟೇ ಹೇಳಿದ್ವಿ, ಪೂರ್ವಾಷಾಢ ನಕ್ಷತ್ರ ಮುಗಿದು ಉತ್ತರಾಷಾಢ ನಕ್ಷತ್ರ ಇರುತ್ತದೆ. ಹಂಗಾಗಿ ಉತ್ತರಾಷಾಢ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು, ಕೇರ್ ತಗೊಳ್ಳಿ. ಇಲ್ಲಿಯವರೆಗೂ ಯಾವುದನ್ನು ಪ್ರಾರಂಭ ಮಾಡಬಾರದ ಸಮಯವನ್ನು ನೋಡಿದ್ದೀವಿ. 6:08 6:58, 8:11 10:13, 9:16 10:50, ಮಧ್ಯಾಹ್ನ 1:57 3:31 ಮಧ್ಯಾಹ್ನ, ಸಂಜೆ 5:29 ಮಿಥುನ ರಾಶಿಗೆ ದೋಷ,
ಸಂಜೆ ಅದೇ ಥರ 7:17ರಿಂದ 8:47ವರೆಗೂ ನಕ್ಷತ್ರ ವಿಷಕಟಿಕ ಕಾಲ. ಇದೆಲ್ಲ 100% ದೋಷ ಬರುವಂಥದ್ದು. ಅದೇ ಸಮಯದಲ್ಲಿ 100% ಅಭಿವೃದ್ಧಿಯನ್ನು ಕೊಡುವ ಸಮಯವನ್ನು ಕೊಡ್ತೀವಿ. ಶನಿವಾರ ಆದರೂ ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸಬಹುದು. ಇವತ್ತು ಇರುವ ಸಮಯ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ 8 ನಿಮಿಷದವರೆಗೂ ಶುಭವಾಗಿದೆ. 10:52ರಿಂದ 1:55ವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:33ರಿಂದ ಸಂಜೆ 7:15ವರೆಗೂ ಶುಭವಾಗಿದೆ. ರಾತ್ರಿ 8:49 ಮೇಲೆ ಬೆಳಗಾಗುವವರೆಗೂ ಶುಭವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇದರಲ್ಲಿ ಈಗ ನಾವು ಕೊಡುವ ಸಮಯಗಳಲ್ಲಿ ಒಳ್ಳೆಯ ಟೈಮೆಲ್ಲ ಕೊಟ್ಟಿರ್ತೀವಿ. ಆದರೂ ಅದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉದಾಹರಣೆ ನೋಡಿದ್ರೆ ಶುಭ ಸಮಯಗಳು ಅಂತಂದರೆ ಗುರು ಹೋರೆ ಶುಭ ಸಮಯ ಬೆಳಗ್ಗೆ 7:10ರಿಂದ 8:13ವರೆಗಿದೆ. ಈ 7:10ರಿಂದ 8 ಗಂಟೆ 8 ನಿಮಿಷದವರೆಗೂ ಕರೆಕ್ಟಾಗಿ ನಾವು ಸೆಲೆಕ್ಟ್ ಮಾಡಿರುವ ಟೈಮಲ್ಲಿ ಚೆನ್ನಾಗಿದೆ. ಆದರೂ ಗುರು ಹೊರೆ ಇರೋದು ಕರೆಕ್ಟಾಗಿ 8:13ವರೆಗೂ. ಆದ್ದರಿಂದ ಅಷ್ಟು ಒಳಗಡೆ ಎಲ್ಲವನ್ನು ಮಾಡ್ಬೋದು ಒಳ್ಳೆಯ ಕಾರ್ಯಗಳನ್ನ. ಸೇಮ್ ಟೈಮಲ್ಲಿ ಅಮೃತ ಗಳಿಗೆ ಇದೆ 7:12ರಿಂದ 8:44. ಆದರೂ ನಾವು ಸಮಯ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ 7:12ರಿಂದ 8 ಗಂಟೆ 8 ನಿಮಿಷದ ಒಳಗೆ ಅಮೃತ ಗಳಿಗೆ ಶುಭವಾಗಿರುತ್ತೆ. 8:44ವರೆಗೂ ಅಂತ ಹೇಳಿದೀವಲ್ಲ, ಹಂಗೆ ಅಂತಂದರೆ ಅದರಲ್ಲೂ ಶುಭ ಸಮಯ ಮುಗಿದೋಗುತ್ತದೆ. ಆದ್ದರಿಂದಾಗಿ ಮತ್ತೊಂದು ಸಮಯ ಅಂತಂದರೆ ಉದ್ಯೋಗ ಕಾಲ ಅಂತ. ಇದು 7:45ನ ಮೇಲೆ 9:16 ಇದೆ. ಆದರೂ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋ ಸಮಯ 7:42ರಿಂದ 8:08. ಆಮೇಲೆ ಬೇರೆ ಸಮಯ ಬರುತ್ತದೆ. ಬೇರೆ ಸಮಯ ಅಂತಂದಾಗಲೇ ಇನ್ನು ದಾಟಿ ಹೋಗ್ಬಿಡುತ್ತದೆ. ಅಂದರೆ ಆ ಸಮಯದಲ್ಲಿ ನಾವು ಅಭಿಜಿತ್ ಮುಹೂರ್ತವನ್ನು ನೋಡ್ಬೋದು. ಅಭಿಜಿತ್ ಮುಹೂರ್ತ 11 ಗಂಟೆ 58 ನಿಮಿಷದ ಮೇಲೆ 12:49ವರೆಗಿದೆ. ಇದರಲ್ಲಿ ಶುಭವಾಗಿರುವಂಥ ಸಮಯ ಖಂಡಿತವಾಗಿ ಅಭಿಜಿತ್ ಮುಹೂರ್ತದಲ್ಲಿ 11:58 ಅಂದರೆ 12 ಗಂಟೆಯಿಂದ 12:49ವರೆಗೂ ಪಾತಕವಿಲ್ಲ, ದೋಷವಿಲ್ಲ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಳ್ಳೆಯ ಕಾರ್ಯಗಳಿಗೆ. ಮಧ್ಯಾಹ್ನ ತಗೊಂಡ್ರೆ 2:29ರಿಂದ 3:19ವರೆಗೂ ವಿಜಯ ಮುಹೂರ್ತವಿದೆ. ಇದರಲ್ಲಿ ಶುಭವಾಗಿರುವಂಥ ಸಮಯಗಳು ಹಂಗೆ ಅಂತಂದಾಗ 3:33ನ ಮೇಲೆ ಅಂದರೆ 3:19ಗೆಲ್ಲ ವಿಜಯ ಮುಹೂರ್ತ ಮುಗಿದೋಗ್ಬಿಡ್ತದೆ. ಆದ್ದರಿಂದ ವಿಜಯ ಮುಹೂರ್ತದಲ್ಲಿ ಇವತ್ತು ಸೆಲೆಕ್ಟ್ ಮಾಡುವ ಟೈಮ್ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಬೇರೆ ಬೆಳಗ್ಗೆ ಕೊಟ್ಟಿರುವಂಥ ಒಳ್ಳೆಯ ಸಮಯಗಳಲ್ಲಿ ಯಾವುದಾದ್ರು ಕಾರ್ಯಗಳನ್ನ ಮಾಡಿ. ಶುಕ್ರ ಹೊರೆ ಬರುವಂಥದ್ದು ಸಂಜೆ 5:37ನ ಮೇಲೆ 6 ಗಂಟೆ 39 ನಿಮಿಷದವರೆಗಿದೆ. ಇದರಲ್ಲಿ ನಮಗೆ ಬರುವಂಥ ಒಳ್ಳೆಯ ಟೈಮ್ ಸಿಗುತ್ತದೆ ಅಂತಂದರೆ ಸಂಜೆ ಅಂತಂದರೆ 7 ಗಂಟೆ 15 ನಿಮಿಷದವರೆಗೂ ಚೆನ್ನಾಗಿರುತ್ತದೆ. ಹಾಗಾಗಿ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಈಗ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರೆಗೆ ಇವತ್ತು 11 ಗಂಟೆ 48 ನಿಮಿಷದವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಆ ನಂತರ ಅನುಕೂಲಕರವಾಗಿದೆ ಸಂಜೆ 5:29ವರೆಗೂ. ಆಮೇಲೆ ಏಟು ಗಾಯಗಳಾಗುವಂಥ ಸಮಯ, ಹುಷಾರಾಗಿರಿ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು 11:48ವರೆಗೂ ಶುಭಕರವಾಗಿದೆ, ಅಂದರೆ ಬೆಳಗ್ಗೆಯಿಂದ. ಆ ನಂತರ ಜನ್ಮತಾರೆ, ಹಂಗಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಸಂಜೆ 5:29ವರೆಗೂ 5:29ನ ಮೇಲೆ ಸಂಪತ್ತು, ಆರೋಗ್ಯ, ಅನುಕೂಲವೆಲ್ಲ ಇದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ 11:48ವರೆಗೂ ಮಿತ್ರಧಾರೆ, ಆಮೇಲೇನೂ ಕೂಡ ಪರಮ ಮಿತ್ರಧಾರೆಯಾಗಿ. ಹಾಗಾಗಿ ಇವತ್ತಿನ ದಿನ ಶುಭಕರವಾಗಿದೆ, ಪರವಾಗಿಲ್ಲ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ವೃಷಭ ರಾಶಿ. ನಿಮಗೆ ಈ ದಿನದಲ್ಲಿ
ಮಿತ್ರತಾರೆ, ಪರಮ ಮಿತ್ರತಾರೆ, ಹಂಗಾಗಿ ಎಲ್ಲವೂ ಶುಭವಾಗಿದೆ, ಪರವಾಗಿಲ್ಲ. ಅರೆ ಶನಿವಾರ ಅಂತ ಒಂದು ವಿಷಯ ಮಾತ್ರ ನೆನಪಲ್ಲಿ ಇರಲಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಟೆನ್ಷನ್ ಉಂಟು, ರೋಗವೃದ್ಧಿ ಉಂಟು 11:48ವರೆಗೂ. ಆಮೇಲೆ ಪರವಾಗಿಲ್ಲ. ಸಂಜೆ 5:29 ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ, ವೃಷಭ ರಾಶಿ 1, 2ನೇ ಪಾದಗಳು. ಅನುಕೂಲವಿದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಏನೂ ತೊಂದರೆಗಳಿಲ್ಲ. ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ಆಮೇಲೆ ಬರುವಂಥ ಉತ್ತರಾಷಾಢ ನಕ್ಷತ್ರದ ಮಕರ ರಾಶಿಯಲ್ಲಿ ಅದನ್ನೂ ಶುಭವಾಗಿದೆ. ಹಂಗಾಗಿ ಇವತ್ತಿನ ದಿನ ಸ್ವಲ್ಪ ಹೇಳ್ಕೊಳ್ಳುವಷ್ಟು ಪರವಾಗಿಲ್ಲ ಅಂತ ಹೇಳ್ಬೋದು. ಮತ್ತೆ ನಾವು ನೋಡುವ ನಕ್ಷತ್ರಗಳಲ್ಲಿ ಮೃಗಶೀರ್ಷ ನಕ್ಷತ್ರ 3, 4ನೇ ಪಾದಗಳು, ಮಿಥುನ ರಾಶಿ. ನಿಮಗೆ ಇವತ್ತು 11:48ವರೆಗೂ ಅನುಕೂಲವಾಗಿ ಸಾಧಕಧಾರೆಯಾಗಿ ಸುಖವಾಗಿದೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಸಂಜೆ 5:29 ಮೇಲೆ ಮತ್ತೆ ಶುಭವಾಗಿದೆ. ಆರುದ್ರ ನಕ್ಷತ್ರ, ಮಿಥುನ ರಾಶಿ. ಇವತ್ತಿನ ದಿನ ಪ್ರಕಾರ ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನ 11:48ವರೆಗೂ. ಪೂರ್ವಾಷಾಢ ನಕ್ಷತ್ರ ಬಂದ ಮೇಲೆ, ಅಂದರೆ ಮುಗಿದ ಮೇಲೆ, ಯಾಕೆಂತಂದರೆ ನಕ್ಷತ್ರಗಳಲ್ಲಿ ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತೆಲ್ಲ ಇದೆ. ಇಲ್ಲಿ ಆರುದ್ರ ನಕ್ಷತ್ರ ಮಿಥುನ ರಾಶಿಯವರೆಗೂ ತಗೊಂಡ್ರೆ ಸುಮಾರು 11:48ವರೆಗೂ ಅನುಕೂಲವು ಸುಖವೂ ಉಂಟು. ಆಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು 11:48 ಮೇಲೆ ಸಾಧಕ ತಾರೆ, ಅಂದರೆ ಅನುಕೂಲವೂ ಇದೆ. ಪುನರ್ವಸು ನಕ್ಷತ್ರ 4ನೇ ಪಾದ, ಕರ್ಕಾಟಕ ರಾಶಿ 11:48 ಮೇಲೆ ಶುಭಕರವಾಗಿರೋದು. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಕ್ಷೇಮ, ಶತ್ರುನಾಶ 11:48ವರೆಗೂ ಚೆನ್ನಾಗಿದೆ. ಆಮೇಲೆ ಯೋಚನೆ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ 11:48 ಮೇಲೆ ಕ್ಷೇಮವು, ಶತ್ರುನಾಶವೂ ಉಂಟು. ಮಕಾ ನಕ್ಷತ್ರ, ಸಿಂಹರಾಶಿ, ಸಂಪತ್ತಿದೆ ಇವತ್ತು. ಅದೇ ಇದೆಲ್ಲ 11:48ವರೆಗೂ. ಆಮೇಲೆ ಸ್ವಲ್ಪ ತಲೆ ಕೆಡಿಸ್ಕೋಬೇಡಿ, ಎಚ್ಚರವಾಗಿರಿ. ಪುಬ್ಬ ನಕ್ಷತ್ರ, ಸಿಂಹರಾಶಿ 11:48ವರೆಗೂ ಜನ್ಮತಾರೆ. ದೇವರು ಪೂಜೆಗಳಲ್ಲಿ ಖರ್ಚು ಮಾಡಿ. ದಾನ ಧರ್ಮಗಳು ಉತ್ತಮ. 11:48 ಮೇಲೆ ಪರವಾಗಿಲ್ಲ. ಉತ್ತರ ನಕ್ಷತ್ರ 1ನೇ ಪಾದ, ಸಿಂಹರಾಶಿ, ಪರಮ ಮಿತ್ರತಾರೆ, ಸ್ವಲ್ಪ ಕಾರ್ಯ ವಿಘ್ನ. ಇದೆಲ್ಲ 11:48ವರೆಗೂ. ಹಂಗಾಗಿ ಅಷ್ಟರಲ್ಲಿ ನಿಮ್ಮ ಕಾರ್ಯಗಳನ್ನ ಮುಗಿಸೋದು ಉತ್ತಮ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ, ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ರೋಗ ಭಯವು ಉಂಟಾಗುತ್ತದೆ, ಅದು ಮಾತ್ರ ಗಮನ ಕೊಡಿ. 11:48ವರೆಗೂ ಪರವಾಗಿಲ್ಲ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ಭಯ. ಆನಂತರ 11:48 ಮೇಲೆ ಪರಮ ಮಿತ್ರಧಾರೆಯಾಗಿದೆ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಟೆನ್ಷನ್ ಉಂಟು, ರೋಗ ಭಯವೂ ಉಂಟು 11:48ವರೆಗೂ. ಆನಂತರ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ, ತುಲಾರಾಶಿ 11:48 ಮೇಲೆ ಮಿತ್ರಧಾರೆಯು ಲಾಭವೂ ಉಂಟಾಗುತ್ತದೆ, ಶುಭವಾಗಿದೆ. ಸ್ವಾತಿ ನಕ್ಷತ್ರ, ತುಲಾರಾಶಿ, ಅನುಕೂಲ ಉಂಟು, ದ್ರವ್ಯ ಲಾಭವೂ ಉಂಟು. ಇದೆಲ್ಲ 11:48ವರೆಗೂ. ಆಮೇಲೆ ಸಮಯ ಉತ್ತಮವಾಗಿಲ್ಲ. ವಿಶಾಖ ನಕ್ಷತ್ರ, ತುಲಾರಾಶಿ, ಪ್ರತ್ಯೇಕ ತಾರೆ 11:48ವರೆಗೂ. ಆನಂತರ ಅನುಕೂಲದ ತಾರೆ, ಲಾಭವೂ ಇದೆ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ 11:48 ಮೇಲೆ ಅನುಕೂಲವಾಗಿದೆ, ಧನಹಾನಿಯೂ ಇದೆ. ಹಾಗಾಗಿ ದುಡ್ಡು ಕಾಸಿನ ವಿಷಯದಲ್ಲಿ ಮಾತ್ರ ಎಚ್ಚರ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಕ್ಷೇಮ ಉಂಟು, ಅಂದರೆ ಆರೋಗ್ಯ ಉಂಟು, ಆದರೆ ದುಡ್ಡಿನ ವಿಷಯದಲ್ಲಿ ಶುಭಕರವಾಗಿಲ್ಲ, ಎಚ್ಚರ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಏಟು ಗಾಯಗಳೆಲ್ಲ ಇರುತ್ತದೆ, ಧನಹಾನಿ ಉಂಟು, ವೇಸ್ಟ್ ಖರ್ಚುಗಳಾಗುತ್ತದೆ, ಅದು ಆಗದೇ ನೋಡಿಕೊಳ್ಳಿ. ಆನಂತರ 11:48 ಮೇಲೆ ಶುಭವಾಗಿದೆ. ಮೂಲ ನಕ್ಷತ್ರ, ಧನುಸು ರಾಶಿ, ಸಂಪತ್ತು ಉಂಟು, ಶರೀರ ಸುಖವಿದೆ 11:48ವರೆಗೂ. ಆಮೇಲೆ ಯೋಚನೆ ಮಾಡಬೇಕಾಗುತ್ತದೆ, ಎಚ್ಚರ. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ, ಜನ್ಮತಾರೆ, ಶರೀರ ಸುಖ ಪರವಾಗಿಲ್ಲ ಅಂತ ಹೇಳ್ಬೋದು 11:48ವರೆಗೂ. ಆನಂತರ ಶುಭಕರವಾಗಿದೆ. ಆದರೂ ಶನಿವಾರ ಮುಹೂರ್ತ ಕಾರ್ಯಗಳಕ್ಕೆಲ್ಲ, ಒಳ್ಳೆಯ ಕಾರ್ಯಗಳಿಗೆ ಖಂಡಿತ ಮಾಡುವುದು. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ, ಅಂದರೆ 1ನೇ ಪಾದ 11:48ವರೆಗೂ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ 2, 3, 4ನೇ ಪಾದಗಳು 11:48ವರೆಗೂ ಶುಭಕರವಾಗಿದೆ.
ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ ಸ್ವಲ್ಪ ವ್ಯಯ, ಇದು 11:48ವರೆಗೂ. ಆಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಉಂಟು, ವ್ಯಯ ಉಂಟು. 11:48 ಮೇಲೆ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ, 11:48 ನಂತರ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಇದೆ 11:48ವರೆಗೂ. ಆಮೇಲೆ ಯೋಚನೆ ಮಾಡ್ಕೋಬೇಕು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 11:48 ಮೇಲೆ ಪರವಾಗಿಲ್ಲ. ಯಾಕೆಂತಂದರೆ 11:48ವರೆಗೂ ಪ್ರತ್ಯೇಕ ತಾರೆ ಅಂತಿದೆ, ಅಂದರೆ ನಮ್ಮ ಪರವಾಗಿ ಸಕ್ಸಸ್ ಆಗೋದು ಕಷ್ಟ ಅಂತ. ಪೂರ್ವ ಭಾದ್ರಪದ ನಕ್ಷತ್ರ, ಇದರಲ್ಲಿ ಕುಂಭ ಮತ್ತು ಮೀನ ಅಂತ 2 ಭಾಗ ಇದೆ. ಕುಂಭ ಭಾಗ ಅಂತಂದರೆ ಏನರ್ಥ ಅಂತಂದರೆ 3 ಭಾಗಗಳಿರುತ್ತದೆ ಈ ನಕ್ಷತ್ರದಲ್ಲಿ, 1, 2, 3 ಪಾದಗಳು. ಇದಕ್ಕೆ 11:48ವರೆಗೂ ಪ್ರತ್ಯೇಕ ತಾರೆ, ಆಮೇಲೆ ಪರವಾಗಿಲ್ಲ ಅಂತ. ಇದೇ ಪೂರ್ವಭದ್ರ ನಕ್ಷತ್ರ ಮೀನರಾಶಿ 4ನೇ ಪಾದ, ಒಂದೇ ಒಂದು ಪಾದ ಬರುತ್ತದೆ. ಅದು 11:48 ಮೇಲೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ನಿಶ್ಚಿತ ಕಾರ್ಯಗಳಲ್ಲಿ ಅಭಿವೃದ್ಧಿ, ಇದೆಲ್ಲ ಬರುತ್ತದೆ. ಆದರೂ ಕೆಲವು ವಿಷಯಗಳನ್ನು ನಾವು ಹೇಳ್ತೀವಿ. ಅವರವರ ಜನ್ಮ ಜಾತಕದ ಪ್ರಕಾರ ದಶಾಭುಕ್ತಿಯನ್ನು ಖಂಡಿತ ನೋಡಲೇಬೇಕು. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ, ನಿಮಗೆ ಈ ದಿನದಲ್ಲಿ ಕ್ಷೇಮವು ಅಭಿವೃದ್ಧಿಯು 11:48ವರೆಗಿದೆ. ರೇವತಿ ನಕ್ಷತ್ರ ಮೀನರಾಶಿ, 11:48 ಮೇಲೆ ಕ್ಷೇಮವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ. ಅದರಿಂದ ಆಮೇಲೆ ಸಮಯ ಚೆನ್ನಾಗಿರುತ್ತದೆ. ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.